ಹಾಯ್ ಫ್ರೆಂಡ್ಸ್, ನನ್ನ ಒಂದು ವರ್ಷದ ಸೇವಿಂಗ್ಸ್ ಎಷ್ಟಿದೆ ಅಂತ ಹೇಳ್ತೀನಿ. ಈ ಸೇವಿಂಗ್ಸ್ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ತೀನಿ. ರಾತ್ರಿ ಹಗಲು ಅಂತಲೇ ದುಡ್ದು ಬಿಟ್ಟು ಸೇವಿಂಗ್ಸ್ ಮಾಡಿರೋದು. ಇದು ಸೇವಿಂಗ್ಸ್ ಯಾವ ರೀತಿ ಯಾವುದಕ್ಕೆ ಮಾಡಿದೆ, ಈ ದುಡ್ಡು ಯಾವುದಕ್ಕೆ ಹೋಗುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆವರೆಗೂ ನೋಡಿ. ಎಷ್ಟು ಸೇವಿಂಗ್ಸ್ ಇದೆ ಅಂತ ಹೇಳ್ತೀನಿ. ನಿಮಗೂ ಸಹಿತ ಸೇವಿಂಗ್ಸ್ ಮಾಡೋದಕ್ಕೆ ಒಂದು ಒಳ್ಳೆ ಮೋಟಿವೇಶನ್ ವಿಡಿಯೋ ಆಗುತ್ತೆ. ಆಯಿತಾ? ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಧನುರ್ಮಾಸ ಆಗಿರೋದ್ರಿಂದ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಪೂಜೆ ಎಲ್ಲ ಆಯಿತು. ಇವತ್ತು ಭಾನುವಾರ ಆಗಿದೆ, ಹಾಗಾಗಿ ಸ್ವಲ್ಪ ತಿಂಡಿ ಎಲ್ಲ ಲೇಟಾಗಿ ಮಾಡಿದ್ರು ಪರವಾಗಿಲ್ಲ ಅಂತಿರ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಟಾಪಿಕ್ ಬಂದು ನನ್ನ ಒಂದು ವರ್ಷದ ಸೇವಿಂಗ್ಸ್ ಎಷ್ಟು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಆ ಸೇವಿಂಗ್ಸ್ ಮಾಡೋದಕ್ಕೂ ಒಂದು ಕಾರಣ ಇದೆ. ಏನೇ ಆಗಲಿ, ನಾವು ಸೇವಿಂಗ್ಸ್ ಮಾಡಲಿ ಅಥವಾ ಒಂದು ಕಡೆ ನಾವು ಅಮೌಂಟ್ ಇಡಲಿ, ಹೆಣ್ಮಕ್ಳು ಏನಂದರೆ ಏನಾದರೂ ಒಂದು ಗುರಿ ಇಟ್ಕೊಂಡಿರ್ತಾರೆ, ಇದಕ್ಕೆ ಬೇಕು ಸೇವಿಂಗ್ಸ್ ಹಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರ್ತಾರೆ. ಆದರೆ ನನ್ನ ಸೇವಿಂಗ್ಸು ಯಾವುದೋ ಸೈಡ್ ತಗೊಳಕ್ಕಲ್ಲ, ಬಂಗಾರ ತಗೊಳ್ಳೋದಕ್ಕಲ್ಲ, ಅಥವಾ ಇನ್ನೇನೋ ನಾನು ಟೂರ್ ಹೋಗಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಚೆನ್ನಾಗಿ ತಿನ್ನಬೇಕು ಆ ಥರದಕ್ಕೆ ನಾನು ಸೇವಿಂಗ್ಸ್ ಮಾಡಿರೋದಲ್ಲ. ನನ್ನ ಸೇವಿಂಗ್ಸ್ ಬಂದು ಹೇಳ್ತೀನಿ ನಿಮಗೆ. ಈಗ ನಾನು ಸೇವಿಂಗ್ಸ್ ಮಾಡಿನೂ ಅದು ನನಗೆ ಏನಾದರೂ ತಗೊಳ್ಳೋದಕ್ಕೆ ಆಗ್ತಿಲ್ಲ ಅಂದರೆ ಅದು ನನ್ನ ತಪ್ಪೋ ಸರಿನೋ ನಂಗೆ ಗೊತ್ತಿಲ್ಲ. ಆದರೆ ನಾನು 2025 ಅಲ್ಲಿ ಸೇವಿಂಗ್ಸ್ ಮಾಡಿರೋ ಅಮೌಂಟು ಯಾವುದಕ್ಕೆ ಹೋಗುತ್ತೆ, ಏನಾಗುತ್ತೆ, ಎಷ್ಟು ಅಮೌಂಟ್ ಸೇವಿಂಗ್ಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಆ ಅಮೌಂಟ್ ಸೇವಿಂಗ್ಸ್ ಮಾಡೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಲೂ ಸಹಿತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಪೂರ್ತಿ ಮುಗಿಯೋ ಅಷ್ಟರಲ್ಲಿ ನಿಮಗೆ ಏನು ಅನಿಸುತ್ತೆ ಅಂತೇಳಿ ಪ್ರತಿಯೊಬ್ಬರು ಕಮೆಂಟ್ ಮಾಡಬೇಕು. ಈ ವಿಡಿಯೋದಿಂದ ನನಗೆ ಗೊತ್ತಿಲ್ಲ ಈ ವಿಡಿಯೋ ಮಾಡ್ತಿರೋ ಸರಿನೋ ತಪ್ಪೋ ಅಂತೇಳಿ, ಆದರೆ ನನಗೆ ಹೇಳಬೇಕು. ಈ ಸೇವಿಂಗ್ಸ್ ಮಾಡಿರೋ ಅಮೌಂಟು ನಾಳೆನೇ ಬೇರೆ ಕಡೆ ಹೋಗುತ್ತೆ, ಹಾಗಾಗಿ ನನಗೆ ನಿಮಗೆ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಇದು 1ನೇ ತಾರೀಕಿಗೆ ಮಾಡಬೇಕು ಅಂದ್ಕೊಂಡೆ. ಇಲ್ಲ, ನಮಗೆ ನಾಳೆ ಸೋಮವಾರ 5ನೇ ತಾರೀಕು ಅಮೌಂಟು ಕಟ್ಟೋಕ್ಕಿದೆ. ಒಂದು ಕಡೆಗೆ ಫೈನಾನ್ಸ್ ಬ್ಯಾಂಕ್ ಅಂತಲೇ ಹೇಳ್ಬೋದು, ಅಲ್ಲಿ ಕಟ್ಟೋಕ್ಕಿದೆ. ಆ ಅಮೌಂಟ್ ನಾನು ಯಾಕೆ ತಗೊಂಡೆ, ವರ್ಷ ಪೂರ್ತಿ ಸೇವಿಂಗ್ಸ್ ಮಾಡಿರೋದನ್ನ ಯಾಕೆ ಹೋಗ್ತಾ ಇದೆ ಬ್ಯಾಂಕಿಗೆ, ಫೈನಾನ್ಸಿಗೆ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಣ ಉಳಿಸ್ಬೇಕು ಅನ್ನೋರು ತಿಳ್ಕೊಳ್ಳೇಬೇಕಾದ ಒಂದು ಮಾಹಿತಿ ಅಂತಲೇ ಹೇಳ್ಬೋದು. ಇನ್ನು ತಡ ಮಾಡೋದು ಬೇಡ, ಶುರು ಮಾಡೋಣ ಬನ್ನಿ. ಫ್ರೆಂಡ್ಸ್, ಈ ರೀತಿ ಅಂದರೆ ನನಗೆ ಒಂದು ವರ್ಷಕ್ಕೆ ಅಂದರೆ ಈ ಜನವರಿ ಟೈಮಿಗೆ 1,10,000 ರೂಪಾಯಿ ನಾನು ತಗೊಂಡಿರೋ ಸಾಲಕ್ಕೆ ಕಟ್ಟಬೇಕಾಗುತ್ತೆ. 1 ಲಕ್ಷ ನಾನು ಸಾಲದ ಅಮೌಂಟು, 10,000 ರೂಪಾಯಿ ಬಡ್ಡಿ ಅಮೌಂಟು, ಕಡಿಮೆ ಪರ್ಸೆಂಟ್ ಬಡ್ಡಿನೇ, 1 ರೂಪಾಯಿ 20 ಪೈಸೆ, ಒಟ್ಟು 1 ರೂಪಾಯಿ ಹೀಗೆ ಬೀಳುತ್ತೆ ಆ ಅಮೌಂಟಿಗೆ. ನಾನು ಯಾಕೆ ಸಾಲ ಮಾಡಿದೆ ಅಕ್ಕ, ನೀವು ಯಾಕೆ ಸಾಲ ಮಾಡೋಕ್ಕೆ ಹೋದ್ರಿ ಇಷ್ಟು ಅಮೌಂಟು ಅಂತ ನೀವು ಕೇಳ್ಬೋದು. ಫ್ರೆಂಡ್ಸ್, ನಾವು ಸಾಲ ಮಾಡ್ತಿದ್ದೀವಿ ಅಂತಂದರೆ ಸೈಡ್ ತಗೊಳ್ಳೋದಕ್ಕೋ ಅಥವಾ ಮನೆ ಕಟ್ಟೋದಕ್ಕೋ ಅಥವಾ ಮಕ್ಕಳ ಎಜುಕೇಷನಿಗೋ ಅಥವಾ ನಾವು ಸ್ಕಿಲ್ಸ್ ಏನಾದರೂ ಕಲಿಯೋದಕ್ಕೆ ಏನಾದರೂ ವಸ್ತುಗಳಿಗೆ ನಾವು ಸಾಲ ಮಾಡ್ತೀವಿ ಅಂದರೆ ಅದರಿಂದ ನಮಗೆ ಅಮೌಂಟ್ ಬಂದೇ ಬರುತ್ತೆ. ಅದು ಒಳ್ಳೆಯದು ಸಾಲ. ಕೆಟ್ಟ ಸಾಲಗಳು ಅಂದರೆ ಸುಮ್ಮನೆ ಮದುವೆ ಆಗೋದಕ್ಕೆ ಅಥವಾ ನಮ್ಮ ಆಡಂಬರ ತೋರಿಸ್ಕೊಳ್ಳೋದಕ್ಕೆ ಇನ್ನೇನಕ್ಕೋ ಸಾಲ ಮಾಡ್ತೀವಿ ಅಂದರೆ ಅದು ಕೆಟ್ಟ ಸಾಲ, ಅದು ನಮ್ಮನ್ನು ಕೆಳಮಟ್ಟಕ್ಕೆ ತಗೊಂಡೋಗುತ್ತೆ. ಆದ್ದರಿಂದ ನಾನು ಮಾಡಿರೋ ಸಾಲ ಏನು ಅಂತಂದರೆ ಫ್ರೆಂಡ್ಸ್, ಈ 2 ವರ್ಷದ ಹಿಂದೆ ನನ್ನ ಮಗನಿಗೆ ಫಸ್ಟ್ PUCಗೆ ನಾನು ಶಿವಮೊಗ್ಗ ಕಾಲೇಜಿಗೆ ಸೇರಿಸ್ದೆ. ಅಲ್ಲಿ ಫೀಸೆಲ್ಲ ಜಾಸ್ತಿನೇ, ಆದರೆ ಅವನೊಬ್ಬನಾದರೂ ಚೆನ್ನಾಗಿ ಓದಿಸ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಅವನು ಸಹ ಅದೇ ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳ್ದ. ಆ ಟೈಮಲ್ಲಿ ನನಗೆ ನಾನು ಅವಾಗ ಯೂಟ್ಯೂಬ್ ಅವಾಗಷ್ಟೇ ಸ್ಟಾರ್ಟ್ ಮಾಡಿರೋದು, ಅದರಿಂದನೂ ನನಗೆ ಪೇಮೆಂಟ್ ಬರ್ತಿರಲಿಲ್ಲ. ಆಮೇಲೆ ಟೈಲರಿಂಗಲ್ಲೂ ಸಹಿತ ಅಷ್ಟೊಂದು ಅಂದರೆ ಇತ್ತು, ಮನೆ ಖರ್ಚು ಅದು ಇದು ಕಮಿಟ್ಮೆಂಟ್ ಇರುತ್ತಲ್ಲ, ಸೇವಿಂಗ್ಸ್ ಮಾಡೋದಕ್ಕೆ ಕಷ್ಟ ಆಯಿತು. ಸ್ವಲ್ಪ ಸೇವಿಂಗ್ಸ್ ಇತ್ತು ನನ್ನ ಹತ್ರ, ಅದನ್ನು ನಾನು ಫಸ್ಟಿಗೆ ಕಟ್ಟಿದೆ. ಆಮೇಲೆ ನನಗೆ 1 ಲಕ್ಷ ರೂಪಾಯಿ ಬೇಕಾಯಿತು. 1 ಲಕ್ಷ ರೂಪಾಯಿ ಅನ್ನೋಕ್ಕಿಂತ 2 ವರ್ಷದ ಹಿಂದೆ 80,000 ರೂಪಾಯಿ ತಗೊಂಡಿದ್ವಿ. ಇದು ಹೇಗಂದರೆ 80,000 ರೂಪಾಯಿ ಆವಾಗ ತಗೊಂಡಿದ್ವಿ. ಅಂದರೆ ಹೇಗಿತ್ತು ಅಂದರೆ ಕಾಲೇಜಲ್ಲಿ ಒಂದು ಸತಿ ಹಾಸ್ಟೆಲ್ ಫೀಸೇ 80,000 ರೂಪಾಯಿ ಆಗಿತ್ತು. ಅಷ್ಟು ಅಮೌಂಟ್ ನಾವು ಒಟ್ಟಿಗೆ ಕಟ್ಟಬೇಕಿತ್ತು. ಆಗ ಏನು ಮಾಡಿದೆ ಅಂತ ಅಂದರೆ ಒಂದು ಫೈನಾನ್ಸ್ ಬ್ಯಾಂಕ್, ಅದು ಅಲ್ಲಿ ನಾನು ಸಾಲ ಮಾಡೋದಕ್ಕೂ ಅಂದರೆ ನಾನು ಅದಕ್ಕೆ ಹೊಸದಾಗಿ ಸೇರಿಬಿಟ್ಟು ಉಳಿತಾಯ ಎಲ್ಲ ಕಟ್ಟಬೇಕಿತ್ತಂತೆ. ನಾನು ಹೊಸದಾಗಿ ಈಗ ಸೇರಿದೆ ಅಂತಂದರೆ ನನಗೆ 80,000 ರೂಪಾಯಿ ಸಾಲ ಅದರಲ್ಲಿ ಸಿಗೋದಿಲ್ಲ. ಹಾಗಾಗಿ ನನ್ನ ಫ್ರೆಂಡು ತುಂಬ ವರ್ಷದಿಂದ ಅದರಲ್ಲಿದ್ದರು. ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ, ನನಗೆ ಹೀಗೆ ನನ್ನ ಮಗನ ಎಜುಕೇಷನಿಗೆ ಬೇಕು, ನನಗೆ ಎಲ್ಲೂ ಹೆಲ್ಪ್ ಇಲ್ಲ. 2 ವರ್ಷದ ಹಿಂದೆ ಫ್ರೆಂಡ್ಸ್, 2022 ಅನ್ಬೋದು. ಆವಾಗ ಪಾಪ ಅವರು ನನಗೆ ಅವ್ರಿಗೆ ಬರೋವಂಥ ಸಾಲನ ನನಗೆ ಕೊಟ್ಟರು. ಹೆಸರು ಎಲ್ಲ ಅವ್ರದ್ದೇ ಮತ್ತು ಇನ್ಸೂರೆನ್ಸ್ ಎಲ್ಲ ಅವ್ರದ್ದೇ, ಆದರೆ ನನಗೆ ಕೊಟ್ಟರು. ನಾನು ಅವರಿಗೆ ಎಲ್ಲೂ ಸಹ ಅವಮಾನ ಆಗ್ದಂಗೆ 2022ಕ್ಕೆ ನಾನು 80,000 ತಗೊಂಡಿದ್ದು. 2023ಕ್ಕೆ 80,000 ಪ್ಲಸ್ ಬಡ್ಡಿ
ಎರಡೂ ಸೇರಿ 90,000 ಕಟ್ಟಿದೆ. ಹಾಗೆ ನೆಕ್ಸ್ಟ್ ವರ್ಷ ಏನು ಮಾಡಿದೆ ಅಂತಂದರೆ 2023ಕ್ಕೆ ಸಾಲ ತೊಗೊಳೋದು. ಅಷ್ಟೊಂದು ಸಾಲ ತೊಗೊಂಡ್ರೆ ಅದೇನು ಅಂದರೆ ವರ್ಷಕ್ಕೆ ಒಂದೇ ಸತಿ ಕಟ್ಟೋದು, ಬಡ್ಡಿ ಮತ್ತು ಅಸಲು ತಗೊಳ್ಳೋದು. ಇರಲಿ ಎಜುಕೇಷನಿಗಲ್ವಾ, ಸೆಕೆಂಡ್ PUCಗೂ ಅವನಿಗೆ 70,000 ಹಾಸ್ಟೆಲ್ ಫೀಸ್ ಆಯಿತು, ಕಾಲೇಜ್ ಫೀಸು ಒಂದು 60 ಇತ್ತು ಅನ್ಸುತ್ತೆ. ಆಮೇಲೆ ಇನ್ನು ಅದು ಇದು ಖರ್ಚು ಇರುತ್ತಲ್ವಾ ಎಲ್ಲ ಸೇರಿ. ಆಗ ನಾನು ಏನೋ 60,000 ಬೇರೆದ್ರಲ್ಲಿ ಅಡ್ಜಸ್ಟ್ ಮಾಡಿದೆ. ಇನ್ನು 70,000 ಹಾಸ್ಟೆಲ್ ಫೀಸ್ ಬೇಕೇ ಬೇಕಿತ್ತು. ಸೆಕೆಂಡ್ PUCಗಂತೂ ತುಂಬ ಸ್ಟ್ರಿಕ್ಟ್ ಇತ್ತು. ಹಾಗಾಗಿ ಏನು ಮಾಡಿದೆ, ಮತ್ತೆ 2023ಕ್ಕೂ ಮತ್ತೆ 80,000 ಕಟ್ಟಿದ್ನಲ್ಲ, ಮತ್ತೆ ನಾವೀಗ ಸಾಲ ಕಟ್ಟಿ ರಿಟರ್ನ್ ಒಂದು ತಿಂಗಳಿಗೆ ವಾಪಸ್ ಕೊಡ್ತಾರೆ. ಮತ್ತೆ ನನಗೆ ಬೇಕು ಅಂತ ನಮ್ಮ ಫ್ರೆಂಡ್ ಹತ್ರನೇ ರಿಕ್ವೆಸ್ಟ್ ಮಾಡಿದೆ. ಅವರು ಆಯಿತು ತಗೋ ರೇವತಿ, ಪರವಾಗಿಲ್ಲ ಕಟ್ಟು ಅಂತೇಳಿ ನನಗೆ ಸಾಲವನ್ನು ಕೊಡಿಸಿದ್ರು. ಮತ್ತೆ ನನಗೆ ಎಷ್ಟು ಕೊಡಿಸಿದ್ರು ಅಂತಂದರೆ 90,000 ರೂಪಾಯಿ ಕೊಡಿಸಿದ್ರು. ಮತ್ತೆ 2024 ಅಂತ ಹೇಳ್ಬೋದು. ಆಗ ಕಟ್ಟುವಾಗ ನಮಗೆ 90,000 ರೂಪಾಯಿ ಪ್ಲಸ್ ಬಡ್ಡಿ ಎರಡೂ ಸೇರಿಸಿ ಒಂದು 98 ಹಿಂಗೆ ಕಟ್ಟಿದೆ. ಒಂದು ವರ್ಷ ಟೈಮ್ ಕೊಟ್ಟಿರ್ತಾರೆ, ಅದರೊಳಗೆ ಅಸಲು ಬಡ್ಡಿನ ನಾವು ಕಟ್ಟಬೇಕು. ಅದಕ್ಕೆ ಮತ್ತು ಒಂದು ವರ್ಷದವರೆಗೂ ಯಾವುದೇ ಥರ ಟೆನ್ಷನ್ ಇರೋದಿಲ್ಲ. ಒಂದು ವರ್ಷದವರೆಗೂ ಪದೇ ಅದಕ್ಕೆ ಸಾಲ ಕಟ್ಟಬೇಕು, ಬಡ್ಡಿ ಕಟ್ಟಬೇಕು, ಆ ಥರದ್ದು ಏನೂ ಇಲ್ಲ. 2024 ಅಂದರೆ ಹೋದ ವರ್ಷ ಇದೇ 25 ಶುರುವಾಗಿತ್ತಷ್ಟೇ. ಶುರುವಾಗೋದ್ರೊಳಗೇನೆ ಅಂತ ಹೇಳ್ಬೋದು. ಮತ್ತು ನಾವು ದುಡ್ಡೆಲ್ಲ ಕಟ್ಟಿದ್ವಿ, 98,000 ಕಟ್ಟಿದೆ. ಮತ್ತೆ ನಮಗೆ ಒಂದು ತಿಂಗಳಲ್ಲೇ ಆ ದುಡ್ಡು ಅಮೌಂಟ್ ವಾಪಸ್ ಕೊಟ್ಟರು. ಅದನ್ನು ಮತ್ತೆ ನಾನು ಫೀಸಿಗೆಲ್ಲ ಕಟ್ಕೊಂಡೆ. ಮತ್ತು ಈಗ 2025 ಮುಗಿದು 26 ನಾನು ಹೋದ ವರ್ಷ ಏನು ಮಾಡಿದೆ, ಪ್ರತಿ ವರ್ಷ ನಾನು ಇದೇ ಥರ ಸಾಲ ತಗೊಳ್ಳೋದು ಕಟ್ಟೋದು, ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸಾಲ ಅನ್ನೋದು ಜಾಸ್ತಿನೇ ಆಗುತ್ತಲ್ವಾ ಅಂತ ಹೇಳ್ಕೊಂಡು ನನಗೆ ತುಂಬಾ ಟೆನ್ಷನ್ ಆಯಿತು. ಏನಪ್ಪ ಮಾಡೋದು ಅಂತೇಳಿ ಗೊತ್ತಾಗಲಿಲ್ಲ. ನಮಗೀಗ ಸೇವಿಂಗ್ಸ್ ಮಾಡಬೇಕು ಅಂದರೆ ಕಮಿಟ್ಮೆಂಟ್ ಇದೆ ಫ್ರೆಂಡ್ಸ್. ಬೇರೆ ಸ್ವಲ್ಪ ಕೆಲವು ಸಣ್ಣ ಪುಟ್ಟ ಸಾಲಗಳಿದೆ. ದೊಡ್ಡ ಸಾಲಗಳು ಜಾಸ್ತಿ ಬಡ್ಡಿದೆಲ್ಲ ಮುಗಿಸ್ಕೊಂಡಿದ್ದೀನಿ. ಸಣ್ಣ ಪುಟ್ಟ ಇದೆ ಅಂದರೆ ನಮಗೆ ಬ್ಯಾಕ್ ಸಪೋರ್ಟ್ ಯಾರಾದರೂ ಇರೋದಾಗಿದ್ದರೆ ನಮಗೆ ಸಣ್ಣ ಪುಟ್ಟ ಹೆಲ್ಪ್ ಬೇಕಿದ್ರೆ ಬಡ್ಡಿ ಇಲ್ಲದೇ ಯಾರಾದರೂ ಕೊಡ್ಬೋದಿತ್ತು. ಆದರೆ ಯಾರೂ ಸಹಿತ 10,000 ರೂಪಾಯಿ ಸಮೇತನೂ ಕೊಡೋರಿಲ್ಲ. ಆದರೆ ನನಗೆ ಆ ದೇವರದ್ದು ಒಂದು ಒಲುಮೆನೇನು ಅನ್ಬೋದು. ಆದರೆ ನನಗೆ ನನ್ನ ಮಗನಿಗೆ ಈ ಸೆಕೆಂಡ್ PUC ಮುಗಿದು ಇಂಜಿನಿಯರಿಂಗ್ ಸೇರಿಸುವಾಗ ತುಂಬ ಕಷ್ಟ ಆಯಿತು. ಆಗ ಅವರು ಹೆಸರನ್ನು ಹೇಳ್ತೀನಿ, ನನ್ನ ಮಗನ ಇಂಜಿನಿಯರಿಂಗ್ ಮುಗಿದ್ಮೇಲೆ ಅವ್ರ ಹೆಸರು ಹೇಳ್ತೀನಿ. ಅವ್ರಿಗೆ ದುಡ್ಡು ವಾಪಸ್ ಕೊಡುವಾಗ ನಾನು ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ಅವರು ಹೇಳಬಾರ್ದು ಅಂತ ಹೇಳಿದ್ದಾರೆ, ನಾನು ಹೇಳಲ್ಲ ಅಂತ ಮಾತು ತಗೊಂಡಿದ್ದೀನಿ. ಹಾಗಾಗಿ ಇವಾಗೂ ಹೇಳಲ್ಲ ಅವ್ರ ಹೆಸರು. ಆದರೆ ನನಗೊಬ್ಬರು 1.5 ಲಕ್ಷ ನನಗೆ ಇಂಜಿನಿಯರಿಂಗ್ ಸೇರಿಸೋದಕ್ಕೆ ಸಹಾಯ ಮಾಡಿದ್ರು, ವಿತ್ ಬಡ್ಡಿ ಇಲ್ದಂಗೆ. ಅವರು ಫ್ರೆಂಡ್ಸು, ಸಂಬಂಧಿಕರು, ಒಟ್ಟು ನನಗದು ಅವರು ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಆ ತಾಯಿ ಮಾರಮ್ಮ ಅನ್ನು ಹೋಗಿ ಬೇಡ್ಕೊಂಬಂದು ಮರು ದಿವಸನೇ ನನಗೆ ಅವರು 1.5 ಲಕ್ಷ, ನಾನು ಕೇಳಿದ್ರ ಹತ್ರ 2.25 ಲಕ್ಷ. ಆದರೆ ಅವರಿಗೂ ಸ್ವಲ್ಪ ಕಮಿಟ್ಮೆಂಟ್ ಅಷ್ಟು ಕೇಳಿದಾಗ ಇಷ್ಟಾದರೂ ಕೊಟ್ಟು ನನಗೆ ಹೆಲ್ಪ್ ಮಾಡಿದಾರಲ್ಲ, ಅದು ನಾನು ಇರೋವರೆಗೂ ನೆನ್ಪಿಟ್ಕೊಬೇಕಲ್ವಾ. ಅವ್ರು ಕೊಟ್ಟು ಹೆಲ್ಪ್ ಮಾಡಿದ್ರು. 1.5 ಲಕ್ಷ ಅವ್ರು ಕೊಟ್ಟರು, ಇನ್ನೂ 1 ಲಕ್ಷ ನನಗೆ ಹತ್ತತ್ರ ಬೇಕಿತ್ತು. ಆಗ ನಾನು ಮತ್ತೆ 2025 ಅಂದರೆ 5 ಒಳಗೆ 24ರಲ್ಲೇ ಮುಂಚೆನೆ ನಿಮಗೆ ರಿಟರ್ನ್ ಸಾಲ ಬೇಕಾ ಕೇಳಿದ್ರು. ಅಂದರೆ ಈ ಸಾಲ ಈಗ 90,000 ಕಟ್ಟಿರ್ತೀವಲ್ಲ, ಮತ್ತೆ ಬೇಕಾದ್ರೆ ನಾವು ತೊಗೋಬೋದು. ನೆಕ್ಸ್ಟ್ ವರ್ಷ 1 ಲಕ್ಷ ಕಟ್ಟಬೇಕಾಗುತ್ತೆ. ಹೀಗೆ ವರ್ಷದಿಂದ ಜಂಪ್ ಆಗ್ತಾ ಹೋಗೋದು, ಬಡ್ಡಿ ಮತ್ತು ಅಸಲು ಸೇರಿ. ಆಮೇಲೆ ನಾನೇನಂದೆ, ನೆಕ್ಸ್ಟು ಇಂಜಿನಿಯರಿಂಗ್ ಹೋದ್ಮೇಲೆ ಅವನು ಎಜುಕೇಷನ್ ಲೋನ್ ಮಾಡ್ತಾನೆ, ಆಗ ನಾನು ಮತ್ತೆ ಸಾಲ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ಆಯಿತು ಕೊಡಿ ಅಂತ ಮತ್ತೆ ನಮ್ಮ ಫ್ರೆಂಡ್ ಹತ್ರನೇ ಕೇಳಿದೆ. ಆಯಿತು ನೀನೇನು ನನಗೆ ತೊಂದರೆ ಕೊಟ್ಟಿಲ್ಲ, ಪರವಾಗಿಲ್ಲ ತಗೋ, ನೀ ಕರೆಕ್ಟ್ ಟೈಮಿಗೆ ಕಟ್ತೀಯಾ ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ಮತ್ತೆ ನಾನು 1 ಲಕ್ಷ ತಗೊಂಡೆ. 1 ಲಕ್ಷ ತಗೊಂಡು ಏನೇನೆಲ್ಲ ಒಂದು ಎಜುಕೇಷನ್ ಅಂದರೆ ಏನಾಗುತ್ತೆ ಅಂದರೆ ಕಾಲೇಜ್ಗಳಲ್ಲಿ ಎಲ್ಲ ಮಕ್ಕಳೇನಾದರೂ ಫೀಸ್ ಕಟ್ಟೋದು ಬಾಕಿ ಇತ್ತು ಅಂದಾಗ ಸುಮ್ಮನೆ ಅವ್ರಿಗೆ ತೊಂದರೆ ಕೊಡ್ತಾರೆ, ಪದೇ ಹೇಳ್ತಾ ಇರ್ತಾರೆ. ಅವರಿಗೂ ನನ್ನ ಮಗನೂ ದೊಡ್ಡವನು ತುಂಬ ಸ್ಮೂತು, ಅವನಿಗೆ ಆ ಥರ ಎಲ್ಲ ಹೇಳಿಬಿಟ್ರೆ ತುಂಬ ಬೇಜಾರು ಮಾಡ್ತಾರೆ. ಅದಕ್ಕೆ ಅವ್ರು ಓದೋದ್ರ ಮೇಲೆ ನಮ್ಮ ದುಡ್ಡಿಂದು ಅವ್ರಿಗೆ ಹೇರಬಾರ್ದು. ಅವನು ಸೆಕೆಂಡ್ PUC ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂತ ನನಗಿತ್ತು. ಹಾಗಾಗಿ ಅವನಿಗೆ ಅದು ಟೆನ್ಷನ್ ಕೊಡಲಿಲ್ಲ. ನಾನಿಲ್ಲಿ ಸಾಲ ಮಾಡಿ ಟೆನ್ಷನ್ ಆದರೂ ಪರವಾಗಿಲ್ಲ, ಅವನಿಗೆ ಆರಾಮಾಗಿ ಅವನು ಓದಬೇಕು ಅಂಥೇಳಿ 1 ಲಕ್ಷ ತೊಗೊಂಬಂದು ಅವನವೆಲ್ಲ ಏನೇನು ಎಜುಕೇಷನಲ್ಲಿ ಬಾಕಿ ಇತ್ತೋ ಎಲ್ಲದನ್ನು ಕಟ್ಟಿ ಮುಗಿಸ್ಬಿಟ್ಟೆ. ಅವನು ಆರಾಮಾಗಿ ಓದಲಿ, ಸೆಕೆಂಡ್ PUC ಏನೂ ಟೆನ್ಷನ್ ಮಾಡ್ಕೊಳ್ಳದೆ ಅಂತೇಳಿ ನಾವು ಬಿಟ್ವಿ. ಈಗ ಅವ್ರಿಗೆ ಏನಾಗುತ್ತೆ ಅಂದರೆ ಮನೆ ಪರಿಸ್ಥಿತಿ, ಅಪ್ಪ ಅಮ್ಮನ ಪರಿಸ್ಥಿತಿ ಈ ಥರ ಇದ್ದಾಗ ನಾವು ಲಕ್ಷಗಟ್ಟಲೆ ದುಡ್ಡು ಹೇಗೆ ಕೇಳೋದು ಅನ್ನೋದು ಅವ್ರಿಗೆ ಮೈಂಡಲ್ಲಿ ಹೋಗುತ್ತೆ, ಸುಮ್ಮನೆ ಟೆನ್ಷನ್ ಆಗುತ್ತೆ ಅಲ್ವಾ. ಹಾಗಾಗಿ ಏನು ಮಾಡೋದು ಅಂತ ಹೇಳಿ ನಾನು ಮತ್ತೆ 1 ಲಕ್ಷ ತೊಗೊಂಡು ಕಟ್ಟಾಯಿತು. ಅವಾಗಿಂದ ಹೋದ ವರ್ಷ ನಾನು 2025 ಬರೋದು ಒಳಗಡೆನೇ ದುಡ್ಡು ತೊಗೊಂಡು ಕೊಟ್ಟಿರೋದು. ಅವಾಗಿಂದ ನಾನು ಏನು ಮಾಡಿದೆ, ಇಲ್ಲ ನಾನು ಪ್ರತಿದಿನ ಆಗದಿದ್ರು ತಿಂಗಳಿಗೆ 1 ಸರಿ ಆದರೂ ಇಷ್ಟು ಅಮೌಂಟ್ ಸೇವಿಂಗ್ಸು ಅಂತ ಇಡಬೇಕು. ಇಟ್ಟಾಗ ನೆಕ್ಸ್ಟ್ ವರ್ಷ ನಾನು
ಇನ್ನೊಂದು ಕಡೆ ಸಾಲ ತಂದೋದನ್ನು ಕಟ್ಟಿ ಇನ್ನೊಂದು ಕಡೆ ಈಗ ಹೆಂಗಂದರೆ ಫ್ರೆಂಡ್ಸ್, ನನಗೆ ಒಂದೇ ಸತಿಗೆ 90,000 80,000 ತರಬೇಕು ಅಂದಾಗ ಸೇವಿಂಗ್ಸ್ ಏನೂ ಮಾಡಿಲ್ಲ. ಅದು ಇನ್ನೊಂದು ಕಡೆ ಸಾಲದಿಂದನೇ ತೊಗೊಂಬರ್ತಿದ್ದೆ, ಅಥವಾ ಏನೋ ಬಂಗಾರ ಇಟ್ಬಿಡ್ತಿದ್ದೆ, ಈ ಥರ ಆಗ್ತಾಯಿತ್ತು. ಹಾಗಾಗಿ ನನಗೆ ಆ ಸಾಲ ರಿಟರ್ನ್ ತೀರ್ಸೋಕ್ಕೆ ಆಗಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಈ ವರ್ಷನಾದರೂ ನನ್ನ ಮಗ ಎಜುಕೇಷನ್ ಲೋನ್ ಅಂತ ಮಾಡಿದ್ದಾನೆ, ಅವನಿಗೇನು ಈ ವರ್ಷ ಕಟ್ಟೋದಿಲ್ಲ ಅಂತ ಹೇಳಿಬಿಟ್ಟು ಏನು ಮಾಡಿದೆ, ಮತ್ತೆ ನಾನು ಈಗ ಸಾಲ ಈ ವರ್ಷ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ನನಗೆ ಇದು ಈ ಸಲನೂ ಸಹಿತ ಸಾಲ ಆಗ್ತಿತ್ತು. ನಿಮ್ಗೆ ಹೇಳಿದೆ ಅಲ್ವಾ, ಇಂಜಿನಿಯರಿಂಗ್ ಹೋಗುವಾಗ ನನಗೊಬ್ಬರು ಹೆಲ್ಪ್ ಮಾಡಿದ್ರು, ಅಕ್ಕ ಅವರು ಅಂತೇಳಿ. ಅವರು 1.5 ಲಕ್ಷ ಕೊಟ್ಟರು, ಇನ್ನು 1 ಲಕ್ಷ ನಾನು ಇದೇ ಥರ ಸಾಲ ಫೈನಾನ್ಸಲ್ಲಿ ತೊಗೊಳ್ಬೇಕಾಯ್ತು. ಆ 1 ಲಕ್ಷನೇ ಈಗ ಕಟ್ಟೋ ಟೈಮ್ ಬಂದಿದೆ. ನನಗೆ ಏನು ಅನಿಸಿದೆ ಅಂದರೆ, ಈ ವರ್ಷ ತಗೊಳ್ಳೋದು ಬೇಡ ಅಂತ ಅನಿಸಿದೆ. ಆದರೆ ಹೇಗಿರುತ್ತೋ ಗೊತ್ತಿಲ್ಲ ಟೈಮು. ಅವ್ರಿಗೆ ಈಗ ನಾವು ದುಡ್ಡು ಕಟ್ಟಿದ್ರೆ, ಈಗ ನಾಳೆ ದುಡ್ಡು ಕಟ್ಟೋದು, ಈಗ ನಾವು ದುಡ್ಡು ಕಟ್ಟಿದರೆ ಇನ್ನೊಂದು ತಿಂಗಳಲ್ಲಿ ವಾಪಸ್ ಕೊಡ್ತಾರೆ. ಬೇಡ ಅಂತಂದರೆ ಅಲ್ಲಿಗೆ ಡ್ರಾಪ್ ಆಗುತ್ತೆ. ಅದಕ್ಕೋಸ್ಕರ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ಬೇಡ ನಿಲ್ಲಿಸ್ಬಿಡೋಣ, 1 ಲಕ್ಷ ತೊಗೊಂಡು ಮತ್ತೆ ಅದಕ್ಕೆ 10,000. ಈಗ ನೋಡಿ 1,10,000 ಕಟ್ಟಬೇಕು, ಮತ್ತು ನೆಕ್ಸ್ಟ್ ವರ್ಷ 1,20,000 ಈ ಥರ ಸಾಲದ ಮೇಲೆ ಸಾಲ ಆಗ್ತಾನೆ ಹೋಗುತ್ತೆ. ಅದರಿಂದ ನಾನು ಏನು ಮಾಡಿದೆ ಅಂತಂದರೆ, ಹೋದ ವರ್ಷದಿಂದನೂ ಸಹಿತ ನಾನು ಒಂದಿಷ್ಟು ಅಮೌಂಟು ಅಂತ ಸೇವಿಂಗ್ಸ್ ಅಂತ ಮಾಡ್ತಾ ಬಂದೆ. ನನ್ನ ಹತ್ರನೇ ಇಟ್ಕೊಂಡೇ ಮಾಡ್ತಾ ಬಂದೆ. ಯಾಕಂದರೆ ನಾವೀಗ ಎಲ್ಲೋ ಕಟ್ಟಿರ್ತೀವಿ, ಎಲ್ಲೋ ಅಮೌಂಟ್ ಹಾಕಿರ್ತೀವಿ, ಅದು ನಮ್ಮ ಟೈಮಿಗೆ ಸಿಗೋಲ್ಲ. ಈಗ ನೋಡಿ, ನಾಳೆ ಬೆಳಗ್ಗೆನೇ ಅಮೌಂಟ್ ಕಟ್ಟಬೇಕು, ಕಟ್ಟಬೇಕು. ಆವಾಗ ನಾವು ಎಲ್ಲೋ ಕಟ್ಟಿದ್ವಿ ಅಂದಾಗ ಇನ್ನೇನೋ ಅದು ಇದು ನೆಟ್ವರ್ಕ್ ಪ್ರಾಬ್ಲಮ್ ಏನೋ ರಿಸ್ಕ್ ಆಗಿ ನಮಗೆ ತಕ್ಷಣ, ಮತ್ತು ನಾವು ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟರು ಸಹಿತ ನಾವು ಅದನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀವಿ. ಈಗಂತೂ ಫೋನ್ಪೇ ಗೂಗಲ್ ಪೇ ಬಂದಮೇಲಂತೂ ಬೇಕಾದಾಗೆ ನಾವು ದುಡ್ಡು ಖರ್ಚು ಮಾಡ್ತಾ ಇರ್ತೀವಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳೋದೇನೆಂದರೆ, ನಮ್ಮ ಹತ್ರನೇ ಸೇವಿಂಗ್ಸ್ ಅಮೌಂಟ್ ಇಟ್ಕೊಂಡು ಅದರಲ್ಲಿ ಖರ್ಚು ಮಾಡ್ದೇ ತಾಳ್ಮೆಯಿಂದ ಇಂಥದಕ್ಕೆ ಬೇಕು ಅಂತ ನಾವು ಹಾಕ್ತಾ ಇದ್ದೀವಿ ಅಂದಾಗ ಅಂಥದಕ್ಕೆ ಖರ್ಚು ಮಾಡ್ತೀವಿ ಅನ್ನೋದು ಗ್ರೇಟ್. ಯಾವ ಹೆಣ್ಮಕ್ಳು ಆ ಥರ ಮಾಡ್ತಾರೆ ಹೇಳಿ? ನಾನು ಈ ದುಡ್ಡನ್ನು ಸಾಲ ತೀರ್ಸಕ್ಕೆ ಬೇಕು ಅಂತ ಒಂದು ಕಡೆ ಹಾಕ್ತಾ ಇದ್ದೆ, ಅದನ್ನು ಅದಕ್ಕೆ ಉಪಯೋಗಿಸ್ಬೇಕಂತ ಇವತ್ತೇ ಆ ಡಬ್ಬಿ ತೆಗ್ದಿರೋದು. ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಅಮೌಂಟ್ ಇದೆ, ನಾನು ಇನ್ನೂ ಎಷ್ಟು ಅಮೌಂಟ್ ಅದಕ್ಕೆ ಹಾಕಬೇಕು ಅಂತೇಳಿ. ನಾನು ಹೋದ ವರ್ಷ ನನಗೆ ತುಂಬ ಟೆನ್ಷನ್ ಇಲ್ಲ ಫ್ರೆಂಡ್ಸ್. ನಾವು ಏನೇ ಆಗಲಿ, ನಮಗೆ ಕಷ್ಟ ಬಂದಾಗ ನಾವೇ ಅದನ್ನು ಅನುಭವಿಸ್ಬೇಕು, ಬಿಟ್ಟರೆ ಅದನ್ನು ಯಾರೂ ತಲೆ ಮೇಲೆ ಹೊತ್ಕೊಳ್ಳಲ್ಲ. ಅದೇನೋ ನನ್ನ ಲಕ್ ಅನ್ಬೋದು. ನಾನು ಇಂಜಿನಿಯರಿಂಗ್ ಸೇರಿಸ್ಬೇಕು ನನ್ನ ಮಗನಿಗೆ, ನನಗೆ 2.5 ಲಕ್ಷ ಬೇಕು ಅಂದಾಗ ವಿಡಿಯೋನೂ ಇದೆ. ಆ ಅಮ್ಮನ ಹತ್ರ ಹೋಗ್ಬಿಟ್ಟು ನಾನು ಲಿಂಬೆಹಣ್ಣಿನ ದೀಪ ಹಚ್ಚಿ ಬೇಡ್ಕೊಂಬಂದೆ, ಅಮ್ಮ ನನ್ನ ಮಗಂಗೆ ಹಿಂಗೆ ಓದಿಸೋ ಟೈಮಿಗೆ ನನಗೆ ಎಲ್ಲಿಂದಾದರೂ ಸಹಾಯ ಮಾಡು ಅಂತೇಳಿ ಶುಕ್ರವಾರ ಹಚ್ಚಿ ಬಂದಿದ್ದೀನಿ. ಶನಿವಾರ ಒಂದೇ ದಿವಸ, ಭಾನುವಾರ ನನಗೆ ಅಮೌಂಟ್ ಕೊಟ್ಟವ್ರಿಗೆ ಫೋನ್ ಮಾಡಿದ್ದೀನಿ, ನನಗೆ ಸಹಾಯ ಮಾಡಿ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಅಂತ. ಪಾಪ ಅವರು ನಾನು ಕೇಳಿದಷ್ಟು ಅಲ್ದಿದ್ರು ಅದರದ್ದು 3/4% ಅವ್ರು ಕೊಟ್ಟರು, ನನಗೆ ಬಡ್ಡಿ ಇಲ್ಲದೇ ಕೊಟ್ಟಿದ್ದಾರೆ. ಅದನ್ನು ನಾನು ನನ್ನ ಮಗನ ಇಂಜಿನಿಯರಿಂಗ್ ಮುಗಿದ ಮೇಲೆ ಕೊಡ್ತೀನಿ ಅಂತೀನಿ. ಇಂಜಿನಿಯರಿಂಗ್ ಮುಗಿಯೋ ತನಕನೂ ಕಾಯಲ್ಲ, ಅಷ್ಟು ಒಳಗಡೆನೆ ನನಗೆ ಅನುಕೂಲ ಎಲ್ಲ ಆಯಿತು, ದೇವ್ರ ಅನುಕೂಲ ಮಾಡಿಕೊಟ್ರು ಅಂದರೆ ಒಳ್ಳೆ ರೀತಿಯಿಂದ ನನ್ನ ಮಗನ ಕೈಲೇ ಕೊಡಿಸ್ಬಿಟ್ಟು ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ಅವನಿಗೆ ಕೊಡಿಸ್ಬೇಕು ಅಂತೇಳಿ. ಅಂದರೆ ದೇವರು ನಾವು ನಂಬಿರೋ ದೇವರು ಯಾರ್ಯಾರ ರೂಪದಲ್ಲಿ ಹೇಗೆ ಬರ್ತಾನೆ ಅಂತ ಗೊತ್ತಿಲ್ಲ ಅಲ್ವಾ? ಹಾಗಾಗಿ ನಾನು ಹೇಳೋದು, ಒಂದು ನಂಬಿಕೆ ಇಟ್ಕೊಳ್ಳಿ. ಹಾಗೆ ತುಂಬ ಖರ್ಚು ಮಾಡಿಬಿಡಿ. ನಾವು ಕಷ್ಟದಲ್ಲಿದ್ದಾಗ ಯಾರೂ ನಮಗೆ ಹೆಲ್ಪ್ ಮಾಡೋದಕ್ಕೆ ಬರೋದಿಲ್ಲ, ಅದು ಮಾತ್ರ 100% ನಿಜ. ಯಾಕಂದರೆ ಅವ್ರವ್ರಿಗೆ ಅದು ಅವ್ರವ್ರದ್ದೇ ಸಮಸ್ಯೆಗಳಿರುತ್ತೆ. ಈಗ ಕಷ್ಟ ಬಂದಾಗ ಬರಲೇಬೇಕು ಅಂತ ಇಲ್ಲ. ಈಗ ನನಗೆ ಯಾರಾದರೂ ಹೆಲ್ಪ್ ಕೇಳಿದರೆ ನನ್ನದೇ ಆದ ಕಷ್ಟಗಳಿರ್ತವೆ, ನನಗೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕನ್ನೋ ಮನಸ್ಸಿದ್ರೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಹಂಗಂತ ನಮಗೆ ಹೆಲ್ಪ್ ಮಾಡ್ತಿದ್ದವರಿಗೆ ನಾವು ಬೈಯೋದಲ್ಲ. ಒಂದು ಪರಿಸ್ಥಿತಿ ಹೇಗಿರುತ್ತೋ ಅದು ನಾವು ತಿಳ್ಕೊಬೇಕಲ್ವ. ಇದು ನಮ್ಮ ಮಕ್ಕಳು ಓದಿಸ್ಬೇಕು ಅನ್ನೋದು ನಮಗೆ ಹಠಾಚಲ. ಅದರಲ್ಲಿ ಏನೋ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು. ನಾನು ಅವ್ರಿಗೆ ಅಮೌಂಟ್ ಕೇಳಿದ ತಕ್ಷಣ ಅವ್ರು ನನಗೆ ತಕ್ಷಣ ಕೊಟ್ಟರು. ಅದು ಇನ್ನೊಂದು 2-3 ವರ್ಷ ಯಾರಿಗೂ ಹೇಳ್ಬೇಡ, ಆಮೇಲೆ ನಾನು ಎಲ್ಲರಿಗೂ ಹೇಳ್ತೀನಿ ಅಂತ ಹೇಳಿದರೆ, ನೋಡೋಣ. ನಾನು ವಿಡಿಯೋ ಮಾಡ್ತಾ ಇದ್ದರೆ ನಿಮ್ಮ ಜೊತೆ ಹಂಚ್ಕೊತಾ ಇದ್ದರೆ ಯಾರು ನನ್ನ ಮಗನ ಎಜುಕೇಷನ್ಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ನಾನು ಇವಾಗ ಮಾತಾಡೋಕ್ಕೆ ಬಂದಿರೋ ಟಾಪಿಕ್ ಏನು ಅಂತಂದರೆ, ನಾನು ಈ ಸಲ ಆ ಫೈನಾನ್ಸಿಗೆ ಈಗ ಜನವರಿ 5 ನಾಳೆ 5ನೇ ತಾರೀಕು ಕಟ್ಟೋದಕ್ಕೆ ನಾನು ಯಾವ ಥರ ನಾನು ಏನು ಮಾಡಿದೆ ಅಂದರೆ ಫ್ರೆಂಡ್ಸ್, ತಿಂಗಳಿಗೆ 10,000 ರೂಪಾಯಿ ಅಂತ ಸೇವಿಂಗ್ಸ್ ಮಾಡ್ತಾ ಬಂದೆ. 10,000 ರೂಪಾಯಿನ ನಾನು ತಿಂಗಳಿಗೆ ಒಂದು ಸತಿ ನಾನು ಬಟ್ಟೆ ಹೊಲ್ದಿರೋ ದುಡ್ಡನ್ನು ಎಣಿಸಿದಾಗ ಅದರಲ್ಲಿ ಕೆಲವು ತಿಂಗಳಲ್ಲಿ ಏನಾಗುತ್ತೆ ಅಂದರೆ ನನಗೆ ಜಾಸ್ತಿ ಅಮೌಂಟ್, ಕೆಲವು ತಿಂಗಳಲ್ಲಿ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ, ಅದು ಎಲ್ಲ ಸೇರಿ ನಾನು ಒಂದು ಕಡೆ ಇಟ್ಕೊಳ್ತಾ ಬಂದೆ. ಅದು ನಾವೀಗ ಹೆಣ್ಮಕ್ಳಿಂದ ನಮ್ಮ ಕೈಯಲ್ಲಿ ದುಡ್ಡಿತ್ತು ಅಂದರೆ ಏನಾದ್ರು ತಗೋಬೇಕು ಅನ್ನೋದೇ ನಮ್ಮ ಮನಸ್ಸಲ್ಲಿ, ಬೇಡದಿರೋ ಖರ್ಚು ಮಾಡೋಣ ಅನ್ನೋದೇ ನಮ್ಮ ಮನಸ್ಸಲ್ಲಿ ಇರುತ್ತಲ್ವ. ಆದರೆ ನನಗೆ ಮಾತ್ರ ಇಲ್ಲ, ನಾನು ಆ ಸಾಲ ತೀರಿಸ್ಬೇಕು. 1 ಲಕ್ಷ ಅಮೌಂಟ್ ಸಾಲ ಅಂದಾಗ ನಮಗೆ ತುಂಬ ಹೆವಿ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಈಗ ನೋಡಿ, ನಾನು ವರ್ಷ ಪೂರ್ತಿ 1 ಲಕ್ಷ ಸೇವಿಂಗ್ಸ್ ಮಾಡಿದ್ದೀನಿ. 1 ನಿಮಿಷ ನೋಡಿ, ಇದು ನಾನು ಸೇವಿಂಗ್ಸ್ ಮಾಡಿ ಇದರೊಳಗೆ ಇಟ್ಟಿರೋಂಥದ್ದು. ಇದು ನಾನೀಗ ಇವತ್ತೇ ಎಲ್ಲ ನಾನು ಎಣಿಸ್ಬಿಟ್ಟು ಕೊಡ್ತೀನಿ.
ನಾಳೆ ಆಗೋದಿಲ್ಲ. ಹಾಗಾಗಿ ಇವತ್ತು ಕೊಟ್ಬಿಟ್ರೆ ಅವ್ರ ಕೈಗೆ, ಅವರು ಕಟ್ತಾರೆ ನಾಳೆ. ಹಾಗಾಗಿ ನಾಳೆ ನಾನು ತಗೊಂಡಿರೋ ಸಾಲ ಅಲ್ಲ, ನನ್ನ ಫ್ರೆಂಡು ಅವ್ರ ಹೆಸರಿಗೆ ತಗೊಂಡು ನಂಗೆ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಫ್ರೆಂಡ್ ಕೈಯಲ್ಲಿ ಇವತ್ತೇ ಕೊಟ್ಬಿಟ್ರೆ, ಭಾನುವಾರ ಇದೆ, ಲೆಕ್ಕ ಮಾಡಿ ಎಲ್ಲ ಕೊಟ್ಬಿಟ್ರೆ ಅವರು ಅಲ್ಲಿ ಕಟ್ತಾರೆ. ಮತ್ತೆ ಬೇಕಾದರೆ ತಗೋ ಅಂತಾರೆ, ಕೊಡಿಸ್ತಾರೆ. ಆದರೆ ಸಾಲನ ನಾವು ಆದಷ್ಟು ಕಮ್ಮಿ ಮಾಡ್ಕೊತ ಬರಬೇಕು. ಯಾಕಂದರೆ ಸಾಲ ಇತ್ತು ಅಂದರೆ ನಾವು ಸೇವಿಂಗ್ಸ್ ಮಾಡೋಕ್ಕಲ್ಲ. ಈಗ ನೋಡಿ ಫ್ರೆಂಡ್ಸ್, ಇಷ್ಟು ಅಮೌಂಟು ಸಹಿತ ನಾನು ಏನಾದರೂ ಸೇವಿಂಗ್ಸ್ ಮಾಡಿದರೆ, ಇದು ಸಾಲಕ್ಕೆ ಹೋಗದೇ ಇದ್ದರೆ, ಇದರಲ್ಲಿ 1 ಲಕ್ಷ ರೂಪಾಯಿ ಇದೆ, ಸಾಲಕ್ಕೆ ಹೋಗದೇ ಇದ್ದರೆ ನಾವು ಏನು ತಗೋಬೋದು, ಏನಾದರೂ ಗೋಲ್ಡ್ ತಗೋಬೋದಿತ್ತು, ಅಥವಾ ಸೈಟ್ ತಗೊಳಕ್ಕೋ, ಮನೆ ತಗೊಳಕ್ಕೋ, ಏನಕ್ಕಾದ್ರೂ ನಾವು ಇಲ್ಲ ಲೀಸಿಗಾದರೂ ಮನೆ ಹಾಕ್ಸ್ಕೊಳಕ್ಕಾದ್ರೂ ಒಂದು ಹೆಲ್ಪ್ ಆಗ್ತಿತ್ತು ನಮಗೆ. ಆದರೆ ನನ್ನ ದುರದೃಷ್ಟನೇನೋ ಸಾಲಕ್ಕೆ ಹೋಗ್ತಾ ಇದೆ. ಅದಕ್ಕೇನು ಬೇಜಾರಿಲ್ಲ, ನಾನು ಮಾಡಿರೋದು ಒಳ್ಳೆ ಸಾಲನೇ. ನನ್ನ ಮಗನಿಗೆ ಓದಿಸೋಕ್ಕೆ ಅಂತೇಳಿ ಸಾಲ ಮಾಡಿರೋದು. ಅವನು ದುಡ್ಡು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ನಮ್ಮನ್ನು ಚೆನ್ನಾಗಿ ನೋಡ್ಕೊತಾನೋ ಬಿಡ್ತಾನೋ, ಅವ್ರ ಕಾಲ ಮೇಲೆ ಅವ್ರು ಚೆನ್ನಾಗಿ ಸಮಾಜದಲ್ಲಿ 4 ಜನದ ಎದುರುಗಡೆ ಮರ್ಯಾದೆಯಿಂದ ಬದುಕಿದ್ರೆ ಸಾಕು ಅಷ್ಟೇ. ಹಾಗಾಗಿ ನಾನು ಇವತ್ತೇ ಅವ್ರಿಗೆ ಲೆಕ್ಕ ಮಾಡಿ ಕೊಡ್ತೀನಿ. 1,10,000 ರೂಪಾಯಿ ಕಟ್ಟಬೇಕು ಫ್ರೆಂಡ್ಸ್. ಅದೇ ಈಗ ನೋಡಿ, ನಾನು ಸೇವಿಂಗ್ಸ್ ಮಾಡಿಲ್ಲ ಅಂತ ಅಂದಿದ್ರೆ 1,10,000 ರೂಪಾಯಿಗೆ ನಾನು ನನ್ನ ಬಂಗಾರಗಳು ಏನಾದರೂ ಇಡಬೇಕಿತ್ತು. ಗೊತ್ತಿಲ್ಲ ಏನು ಇಡ್ತೀನಿ ಅಂಥೇಳಿ. 1 ಲಕ್ಷ ತಗೊಬರ್ಬೇಕಿತ್ತು. ಮತ್ತೆ ಅದನ್ನು ಬಿಡಿಸ್ಕೊಳಕ್ಕೆ ನಾನು ಮತ್ತೆ ಅದೇ ಫೈನಾನ್ಸಲ್ಲಿ ಈಗ ಏನು ಕಟ್ಟಿದ್ದೀನಿ ಅದೇ ದುಡ್ಡು ಬಂದ ತಕ್ಷಣ ಮತ್ತೆ ನಾನು ಬಿಡಿಸ್ಕೊಬೇಕಿತ್ತು. ಈಗ ನಾವು 1,10,000 ಕಟ್ಟಿದ್ದೀವಿ ಅಂದರೆ ಅವ್ರು ನಮಗೆ ರಿಟರ್ನ್ ಕೊಡುವಾಗ 1,10,000 ಕೊಡ್ತಾರೆ. ಅಂದರೆ 1,10,000 ನಮ್ಮ ಸಾಲ ಅಂತ ಲೆಕ್ಕಕ್ಕಾಗತ್ತೆ. ನಾವೀಗ ಬಡ್ಡಿ ಸೇರಿಸಿ ಕೊಟ್ಟಿದ್ದೀವಿ, ಸಾಲ ಅಂತ ಲೆಕ್ಕಕ್ಕಾಗುತ್ತೆ. ಆದ್ದರಿಂದ ಸಾಲವನ್ನು ಕಮ್ಮಿ ಮಾಡಿ ಅದಕ್ಕೆ ನಾನು ಈ ಸತಿ ಈ ದುಡ್ಡನ್ನು ಕಟ್ಬಿಟ್ಟು ಮತ್ತೆ ಸಾಲ ತಗೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನಾನು ಏನು ಮಾಡ್ತೀನಿ ಅಂತ ನಿಮಗೆ ಶೇರ್ ಮಾಡ್ತೀನಿ. ನಾ ಹೇಳೋದೇನು ಅಂದರೆ, ನೀವು ಕೆಲಸ ಮಾಡ್ತೀರಿ, ನಾನು ಮತ್ತೊಂದು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಇದು ಟೈಲರಿಂಗ್ ಮಾಡಿರೋಂಥ ಮತ್ತು ಯೂಟ್ಯೂಬ್ ಮಾಡಿರೋಂಥ ಅಮೌಂಟೇ. ಆದರೆ ಹೇಗಂದರೆ ಈಗ ಯೂಟ್ಯೂಬ್ ಅಮೌಂಟ್ ಬಂದ ತಕ್ಷಣ ಎಷ್ಟು ಖುಷಿ ಆಗುತ್ತೆ. ಅದಲ್ಲೇ ಅಂದರೆ ಇದರಲ್ಲಿ ನಾನೊಂದು ಒಳ್ಳೆ ಸೀರೆ ತೊಗೊಂಡು ಬಟ್ಟೆ, ಅದು ಯಾವುದೂ ನನಗೆ ಇಷ್ಟ ಇಲ್ಲ ಫ್ರೆಂಡ್ಸ್. ನಾವು ಬಟ್ಟೆಗಳಿಗೆ ನೋಡಿ, ಈಗ ನನ್ನ ಹತ್ರ ಈಗ ಬಂದಿರೋ ದುಡ್ಡಲ್ಲಿ ನಾನು ಒಳ್ಳೊಳ್ಳೆ ಸೀರೆಗಳು 5-10 ಸಾವಿರ ರೂಪಾಯಿ ಸೀರೆಗಳು ತೊಗೊಂಡಿದ್ರೆ, ಈಗ ನಾನು ಸಾಲ ಕಟ್ಟಬೇಕು ಅಂತ ಹೇಳಿ ಆ ಸೀರೆಗಳನ್ನು ಯಾವುದಾದ್ರೂ ಅಂಗಡಿ ಕೊಟ್ಟಿದ್ರೆ ಅವ್ರು ತಗೊಂಡು ದುಡ್ಡು ಕೊಡ್ತಾರಾ? ಇಲ್ಲ. ನನಗೆ ನನ್ನ ಬಟ್ಟೆ ಅಂದರೆ ನಾನು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡಾಗ ನಾನು ಮಾತಾಡ್ಸೋಕೆ ಬರೋದು, ನಾನು ಸ್ಟ್ಯಾಂಡರ್ಡ್ ಆಗಿದ್ದಾಗ ನಾನು ಕೇರೇ ಮಾಡಲ್ಲ. ನನ್ನ ಗುಣ ಸ್ವಭಾವವನ್ನು ನೋಡಿ ನನ್ನ ಜೊತೆಗೆ ಯಾರು ಕ್ಲೋಸ್ ಆಗಿರ್ತಾರೋ ಅವ್ರ ಜೊತೆಗೆ ಇರ್ತೀನಿ. ಇವತ್ತು ಜನವರಿ 4 ನಾನೇನು ಮಾಡ್ತೀನಿ ಅಂತಂದರೆ, ಇವತ್ತೇನೆ ಎಲ್ಲ ಲೆಕ್ಕ ಮಾಡಿ ಕೊಡ್ತೀವಿ. ಅವ್ರಿಗೆ ಕೊಟ್ಟು ನಾಳೆ ಅವರು ಬ್ಯಾಂಕಿಗೆ ಹೋಗಿ ಕಟ್ತಾರೆ. ಇದರಲ್ಲಿ ನಾನು ತೊಗೊಬರೋದಕ್ಕೂ ಕೊಡೋದಕ್ಕೆ ಏನೂ ಹೋಗಲ್ಲ. ನಾನೇನಿದ್ರು ಅವ್ರ ಹೆಸರಲ್ಲಿ ನಾನು ತೊಗೊಂಡಿರೋದು ಕೊಡ್ತೀನಿ ಟೈಮ್ ಕರೆಕ್ಟಾಗಿ. ಇದೇ ಥರ ನನಗೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಚಿರಋಣಿ ಅನ್ಬೋದು. ಯಾಕಂದರೆ ಕಷ್ಟದಲ್ಲಿದ್ದಾಗ ನಾವು ಕೇಳಿದ್ವಿ ಅಂದಾಗ ಕೊಡೋದು ಅವ್ರ ದೊಡ್ಡ ಗುಣ. ಈಗ ನಾವು ಅವ್ರು ಕೊಡೋಕ್ಕೆ ಅವರಿಗೆ ಆಗತ್ತೆ ಅನ್ನೋದಕ್ಕೋಸ್ಕರ ನಾವು ಕೇಳ್ತೀವಿ. ಅದೇ ರೀತಿಯೇ ನನಗೂ ಆ ದೇವರು 4 ಜನಕ್ಕೆ ಹೆಲ್ಪ್ ಮಾಡೋ ಅಂಥ ಒಂದು ಭಾಗ್ಯ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಇಲ್ಲ ಫ್ರೆಂಡ್ಸ್, ನನಗೆ ತುಂಬ ಸಾಲಗಳನ್ನೆಲ್ಲ ಕಮ್ಮಿ ಮಾಡಿದ್ದೀನಿ. ಯಾಕಂದರೆ ನಾವು ಒಂದು ಸೈಟ್ ತಗೋಬೇಕು, ಮನೆ ಮಾಡಬೇಕು, ಇಂಥ ತುಂಬ ಕನಸನ್ನು ಆಸೆನ ಇಟ್ಕೊಂಡಿದ್ದೀನಿ. ಯಾರೆಲ್ಲ ಟೈಲರಿಂಗ್ ಮಾಡ್ತೀರಿ, ಏನೇ ಕೆಲಸ ಮಾಡ್ತೀರಿ, ಆದಷ್ಟು ಸ್ವಲ್ಪ ಸೇವಿಂಗ್ಸ್ ಮಾಡಿ. ಅಂದರೆ ನೀವು ಊಟ ತಿಂಡಿಗೆಲ್ಲ ಕಡಿಮೆ ಖರ್ಚು ಮಾಡಿ ಅಂತಲ್ಲ, ಊಟ ತಿಂಡಿ ಪ್ರತಿಯೊಂದು ನಿಮ್ಮದು ವ್ಯವಸ್ಥೆಗಳು ಏನಿರುತ್ತೋ ಅದನ್ನೆಲ್ಲದನ್ನು ಪೂರೈಸ್ಕೊಂಡು ಬೇಡದಿರೋ ಖರ್ಚನ್ನ ಕಡಿಮೆ ಮಾಡಿ ಅಮೌಂಟನ್ನು ಉಳಿಸಿ. ನಾನು ಸಹಿತ 1 ವರ್ಷದಿಂದನೂ ಉಳಿಸ್ಬಿಟ್ಟು ಇಟ್ಟಿದ್ದೀನಿ. ಇದನ್ನು ನಾಳೆ ನಾನು ಫೈನಾನ್ಸಿಗೆ ಕಟ್ತೀನಿ. ಮತ್ತೆ ಸಾಲ ತಗೊಂಡಿರಂಗೆ ಆದರೆ ಆಯಿತು. ಯಾಕಂದರೆ ನಾವು ಇದೇ ದುಡ್ಡನ್ನು ನಾವು ಬೇರೆ ಕಡೆ ಬಡ್ಡಿಗೆ ಇಸ್ಕೊಂಡ್ಬಂದರೆ ಈಗ ಮತ್ತೆ ಅವರು 1 ತಿಂಗಳು ಬಿಟ್ಟು ನಾವು ಕಟ್ಟಿರೋ ಅಮೌಂಟ್ ವಾಪಸ್ ಕೊಡ್ತಾರೆ ಸಾಲವಾಗಿ. ಅದನ್ನು ನಾವು ಅವ್ರಿಗೆ ಕಟ್ಟಿದ್ರೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಆಗುತ್ತೆ. ಅದೇ ನಾವು ಈ ರೀತಿ ಸೇವಿಂಗ್ಸ್ ಮಾಡಿ ಕಟ್ಟಿದ್ರೆ ಮತ್ತೆ ಆ ಕಡೆಯಿಂದ ಎಷ್ಟೋ ಜನ ಹೆಣ್ಮಕ್ಳಿಗೆ ಗಂಡಸರು ಇಷ್ಟು ಮನೆ ಖರ್ಚಿಗೆ ಬಳಸು, ಹಾಗೆ ಇಷ್ಟು ಅಂತೇಳಿ ಕೊಡ್ತಾರೆ. ಅದರಲ್ಲೂ ಸಹಿತ ನೀವು ಉಳಿಸಿ ಇಡ್ಬೋದು. ಇದೇ ಥರ ಏನಕ್ಕಾದರೂ ಸಾಲ ಕಟ್ಟೋದಕ್ಕೆ ಅಂತೇಳೆಲ್ಲ ಮಾಡ್ಕೊಂಬಿಡಿ. ದುಡ್ಡನ್ನು ಉಳಿಸ್ಬಿಟ್ಟು ಗೋಲ್ಡ್ ತಗೊಳ್ಳಿ, ಅಥವಾ ಒಂದು ಸೈಟು, ಮನೆ, ಈ ರೀತಿ ಏನಾದರೂ ಮಾಡಿ. ನನಗೂ ಸಹಿತ ಈಗೊಂದು 5-6 ವರ್ಷದಿಂದ ನಾನು ಸಾಲ ಅಂತೇಳಿ ಯಾವತ್ತೂ ಅಷ್ಟೇ, ನಾನು ಸುಮ್ಮನೆ ಆಡಂಬರ ಜೀವನಕ್ಕಂತೂ ಯಾವತ್ತೂ ಸಾಲ ಮಾಡಿಲ್ಲ. ನಾನು ಸಾಲ ಮಾಡಿರೋದು ಒಳ್ಳೆಯದಕ್ಕೆ ಅನ್ಕೊತೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಹಾಗೆಯೇ ನಿಮಗೆ ನನ್ನ 1 ವರ್ಷದ ಸೇವಿಂಗ್ಸ್ ಬಗ್ಗೆ ಹೇಳಿದ್ದೀನಿ. ಇದರ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ. ನನ್ನ ಬಗ್ಗೆ ಎಲ್ಲದನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡು ಅಭ್ಯಾಸ, ಹಾಗಾಗಿ ನಾನು ವಿಷಯಗಳನ್ನು ಶೇರ್ ಮಾಡಿದ್ದೀನಿ. ಲಾಸ್ಟ್ನೇದಾಗಿ ಹೇಳ್ತೀನಿ, ನಮಗೆ ಕಷ್ಟ ಬಂದರೆ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ನಮ್ಮ ಜೊತೆಗಿರ್ತಾರೆ ಅನ್ನೋದು ಮಾತ್ರ ಇಟ್ಕೊಬೇಡಿ. ಯಾಕಂದರೆ ಅದೆಲ್ಲ ಸುಳ್ಳು. ನಾವು ನಮಗೆ ನಾವೇ
ಅಂತ ಹೇಳಿ ಧೈರ್ಯದಿಂದ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.